ನಮಸ್ತೆ ಸ್ನೇಹಿತರೆ, ಇದು ನೆನ್ನೆ ಲಾಗಿದ್ದು. ನೆನ್ನೆ ಮನೆಯಲ್ಲೆಲ್ಲ ಬೇಗ ಬೇಗ ಎಲ್ಲ ಪೂಜೆ ಮುಗಿಸಿ ತಿಂಡಿ ನಾನು ಮನೆಯಲ್ಲೇ ಇದ್ದೆ. ನನ್ನ ಮಗ ಬನ್ನಿ ಮಮ್ಮಿ ಹನುಮ ಜಯಂತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದ. ಈ ದೇವಸ್ಥಾನ ಇರೋದು ಗಿರಿನಗರದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ತುಂಬ ಫೇಮಸ್ ಆಗಿದೆ. ನಾನು ನನ್ನ ಮಗ ಇಬ್ರು ಹೋಗಿ ದರ್ಶನ ಮಾಡಿದ್ವಿ. ಅಲ್ಲಿ ಆಂಜನೇಯಂಗೆ ವಿಳದಲ್ಲಿ ಅಲಂಕಾರ ಮತ್ತು ಬೆಳ್ಳಿ ಆಂಜನೇಯಂದು ಮೆರವಣಿಗೆ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದೆ. ಇಲ್ಲೂ ಕೂಡ 16 ದಿವಸದ ವ್ರತ ಮಾಡ್ತಾರೆ ತೆಂಗಿನಕಾಯಿ ಕಟ್ಟಿ. ಎಲ್ರಿಗೂ ತುಂಬಾನೇ ಗೊತ್ತು ನೋಡಿ, ಈ ಥರ ತೆಂಗಿನಕಾಯಿಲ್ಲ 16 ದಿವಸದ ತೆಂಗಿನಕಾಯಿನ ಕಟ್ಟಿ ಇಲ್ಲಿ ವ್ರತ ಮಾಡ್ತಾರೆ. ಆಮೇಲೆ ನನಗೆ ನನ್ನ ಸ್ನೇಹಿತರೆಲ್ಲ ಬಂದಿರೋದು ನನಗೂ ಗೊತ್ತಿರಲಿಲ್ಲ. ಪ್ರಸಾದ ಇದೆ ಬಾ ಅಂತ ಕರೆದ್ರು. ಸರಿ ಎಲ್ಲ ಒಟ್ಟಿಗೆ ಹೋಗಿ ಪ್ರಸಾದ ತಿಂದ್ವಿ. ಅವ್ರದ್ದೊಂದು ಟೀಮು ಮತ್ತು ಅವ್ರದ್ದೊಂದು ಬ್ಯಾಚ್ ಇತ್ತು. ಅವರಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಇಸ್ಕಾನ್ ಟೆಂಪಲಿಂದ ಬಂದಿದ್ರು ಈ ಟೀಮು. ಇದು ನಡೀತಾ ಇರೋದು ಗೀತಾ ಮಾಸ ಅಂತೆ. ಈ ಮಾಸದಲ್ಲಿ ಭಗವದ್ಗೀತೆಯಲ್ಲಿರೋ 5 ಶ್ಲೋಕನ ಒಂದೊಂದು ಪೇಜಲ್ಲಿ 5 ಶ್ಲೋಕ ಇರುತ್ತಂತೆ. ಅದನ್ನು ಓದೋದ್ರಿಂದ ನಾವು ಭಗವಂತನಿಗೆ ತುಂಬ ಹತ್ರ ಆಗ್ತೀವಿ. ಮತ್ತೆ ಶ್ರೀಕೃಷ್ಣ ಅರ್ಜುನನ್ಗೆ ಉಪದೇಶ ಮಾಡಿದ ಮಾಸ ಅಂತ ಹೇಳಿದ್ರು. ಮತ್ತೆ ಮನೆಯಲ್ಲಿ ಒಂದೊಂದು ಭಗವದ್ಗೀತೆ ಬುಕ್ ಇದ್ರೆ ತುಂಬಾನೇ ಒಳ್ಳೇದು. ಕುತ್ಕೊಂಡು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಓದೋದ್ರಿಂದ ತುಂಬಾನೇ ಒಳ್ಳೇದು ಅಂತ ನನಗೆ ಇವರೆಲ್ಲ ಹೇಳಿದ್ರು. ಇವ್ರ ಹತ್ರ ರಾಮಾಯಣ ಮತ್ತೆ ಭಗವದ್ಗೀತೆ ಬುಕ್ಕು, ಶ್ರೀಕೃಷ್ಣನ್ ಬುಕ್ಕು, ಎಲ್ಲಾ ತರ ಬುಕ್ಸ್ ಇತ್ತು. ನಮ್ಮನೆ ನಾನು ಇಲ್ಲ ತಗೊಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.